ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಲ್ಲ? ಇವತ್ತೊಂದು ಅಪ್ಡೇಟ್ಸ್ ಕೊಡೋ ಸಲುವಾಗಿ ನಾನು ಇದೊಂದು ವಿಡಿಯೋ ಮಾಡತ್ತೀನಿ. ಇದು ಹೇರ್ ಆಯಿಲ್ ಪ್ರಿಪ್ರೇಷನ್ ಮಾಡತ್ತೀನಿ. ಆಲ್ಮೋಸ್ಟ್ ಅರ್ಧ ಆಗಿತ್ತು. ಅವಾಗ ನನಗೆ ನೆನಪು ಬಂತು ಈ ವಿಡಿಯೋ ಮಾಡಬೇಕು ನಾನು, ಯಾಕಂದರೆ ಇದ್ರಾಗ ಒಂದು ಸ್ವಲ್ಪ ಸಾಮಗ್ರಿ ಆ್ಯಡ್ ಮಾಡತ್ತೀನಿ. ಸೊ ಅದರಿಂದ ಬೆನಿಫಿಟ್ಸ್ ನಿಮಗೂ ಸಿಗ್ತಾವೆ ಅಂಥೇಳಿ. ಆ್ಯಸ್ ಯೂಶುವಲ್ ನಾನು ಇದಕ್ಕೆ ಬೇವಿನ ಎಲೆ, ದಾಸವಾಳ ಎಲ್ಲ ಮುಂಚೆ ಏನು ವಿಡಿಯೋನಾಗ ಹಾಕಿದ್ನಲ್ಲ ಅದು ಹಾಕೀನಿ. ಬಟ್ ಈ ಸರಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡತ್ತೀನಪ್ಪ ಅಂತಂದ್ರೆ ಭೃಂಗರಾಜ, ದಾಸವಾಳ ಹೂವು, ಜಟಾಮಾಂಸಿ ರೂಟ ಮತ್ತು ರತನ್ ಜೂಟ್ ಅಂಥೇಳಿ 4 ಸಾಮಗ್ರಿ ಆ್ಯಡ್ ಮಾಡತ್ತೀನಿ. ದಾಸವಾಳ ಹೂವು ಅಂತೂ ಇದೊಂದು ಆಯುರ್ವೇದಿಕ್ ವಸ್ತುನ ನಿಮಗೆ ಗೊತ್ತಿರ್ತೈತಿ ಆಲ್ಮೋಸ್ಟ್ ಎಷ್ಟು ಜನಕ್ಕೆ. ದಾಸವಾಳ ಹೂವಿಂದ ಹೇರ್ ಪ್ಯಾಕ್ ಆಗಲಿ ಆಮೇಲೆ ಎಣ್ಣೆ ಆಗಲಿ ಮಾಡೋದ್ರಿಂದ ನಮ್ಗೆ ಅದು ಎಷ್ಟು ಯೂಸ್ ಐತೆ ಅಂಥೇಳಿ. ದಾಸವಾಳ ನ್ಯಾಚುರಲಿ ಕೂದಲು ಬೆಳಗೋಗೋದನ್ನು ಕಡಿಮೆ ಮಾಡ್ತೈತಿ, ಆಮೇಲೆ ಕೂದಲಾಗ ಮಾಯ್ಶ್ಚರೈಸಿಂಗ್ ಉಳಿಸ್ತೈತಿ, ಹಂಗೆ ಡ್ಯಾಂಡ್ರಫನ್ನು ಕಮ್ಮಿ ಮಾಡ್ತೈತಿ. ಸೊ ಈಗ ತೋರ್ಸತ್ತೀನಲ್ಲ ಇದು ಜಟಾಮಾಂಸಿ, ಇದು ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ನೋಡಿರಿ ಯಾವ ಥರ ಇರ್ತೈತೆ ಅಂಥೇಳಿ. ಇದು ನಮ್ಗೆ ಆನ್ಲೈನ್ದಾಗ ಸಿಗ್ತೈತಿ, ಸ್ವಲ್ಪ ಕಾಸ್ಟ್ಲಿನ. ಬಟ್ ಇದು ನಮ್ಮ ಹೇರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಐತಿ ಅಂದ್ರೆ ಕೂದಲು ಉದುರಲು ಕಮ್ಮಿ ಮಾಡ್ತೈತಿ, ಆಮೇಲೆ ಹೊಸ ಕೂದಲು ಬೆಳವಣಿಗೆ ಆಗೋಕೆ ಹೆಲ್ಪ್ ಮಾಡ್ತೈತಿ. ಆಮೇಲೆ ಕೂದಲು ಏನರ ಸ್ಪ್ಲಿಟ್ಸ್ ಎಲ್ಲ ಆಗ್ತಾವಲ್ಲ ಆ ಥರ ಎಲ್ಲ ಆಗೋಲ್ಲ. ಆಮೇಲೆ ಒಟ್ಟಿನಾಗ ಹೆಂಗಂದ್ರೆ ಕೂದಲಿಗೆ ಒಂದು ಶೈನಿಂಗ್ ಕೊಟ್ಟು ಕೂದಲಿದೊಂದು ಟೆಕ್ಸ್ಚರನ್ನು ಇದು ಚೇಂಜ್ ಮಾಡ್ತೈತಿ. ಆಮೇಲೆ ಇದು ನೆಕ್ಸ್ಟ್ ಏನು ತೋರ್ಸತ್ತೇನಲ್ಲ ಇದು ರತನ್ ಜೂಟು ನಮ್ಗೆ ಆನ್ಲೈನ್ದಾಗ ಸಿಗ್ತೈತಿ. ಇದಂತೂ ನೀವು ಹೇರಿಗೆ ಬಳಸ್ರಿ, ನಮ್ಮ ಸ್ಕಿನ್ನಿಗೆ ಮುಖಕ್ಕೆ ಬಳಸ್ರಿ, ಎಲ್ಲ ರೀತಿಯಿಂದ ಭಾಳ ಚಲೋ ಇದೆ. ನಾ ಹಿಂದೊಂದು ಸರಿ ನಂದು ಫೇಸ್ ಆಯಿಲ್ ಮಾಡುವಾಗೂ ನಿಮ್ಗೆ ತೋರಿಸಿದ್ನಿ. ಇದು ಎಣ್ಣೆಯಾಗ ಹಾಕೋದ ಕೈಲೇ ಫುಲ್ ಕೆಂಪು ಕಲರ್ ಬಂದುಬಿಟ್ಟಿತ್ತು. ಸೊ ಇದನ್ನು ನಾನು ಈ ಸರಿ ಆ್ಯಡ್ ಮಾಡತ್ತೀನಿ. ರತನ್ ಜುಟ್ಟು ಅಷ್ಟೇ ಕೂದಲು ಉದುರೋದು ಕಮ್ಮಿ ಮಾಡಿ ಕೂದಲು ಬೆಳವಣಿಗೆ ಸ್ಟ್ರಾಂಗ್ ಮಾಡ್ತೈತಿ. ಆಮೇಲೆ ಕೂದಲು ಬೇರ್ನಿಂದನೇ ಸ್ಟ್ರಾಂಗ್ ಆಗೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದ್ರ ಪ್ಯಾಕೆಟ್ ಫೋಟೋನ ನಿಮಗೆ ತೋರಿಸ್ತೀನಿ. ಯಾರು ಆನ್ಲೈನ್ದಾಗ ತೊಗೊಳೋರು ಇದ್ರೂ ನೀವು ಅದನ್ನ ಹುಡುಕಿ ತೊಗೋಬೋದು. ರತನ್ ಜೂಟ್ ಅಂತ ಇರ್ತೈತಿ, ಇದು ಬಿರ್ಜು ಮಹಾವೀರ್ ಅಂಥೇಳಿ ಸರ್ಚ್ ಮಾಡಿದ್ರೆ ಸಿಗ್ತೈತಿ. ಸೊ ಯಾರ್ಯಾರಿಗೆಲ್ಲ ಹೇರ್ ಆಯಿಲ್ ಮಾಡ್ಕೋದೈತಲ್ಲ ಸ್ವಲ್ಪ ಒಂದು 4-5 ಸಾಮಗ್ರಿ ಇಟ್ಕೊಂಡು ನಾವು ಈ ಥರ ಹೇರ್ ಆಯಿಲ್ ಮಾಡ್ಕೋಬೋದು. ಸೊ ನೋಡಿರಿ ಅವೆಲ್ಲನೂ ತೊಗೊಂಡು ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿನಿ. ಹಂಗೆ ಹಾಕಿದ್ರೆ ಅಷ್ಟೊಂದು ಅದ್ರದ್ದು ಸತ್ವ ಅದು ಎಣ್ಣೆಗೆ ಬಿಟ್ಕೊಳಂಗಿಲ್ಲ ಅಂಥೇಳಿ ಮಿಕ್ಸಿಗೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಈಗ ಎಣ್ಣೆಗೆ ಹಾಕತ್ತೀನಿ. ಸೊ ಇದೆಲ್ಲ ಹಾಕೋಕ್ಕಿಂತ ಮುಂಚೆ ನಾನು ಏನು ಮಾಡೀನಿ, ಬೇವಿನ ಎಲೆ, ದಾಸವಾಳ ಎಲೆ, ಕರಿಬೇವು, ಬೀಳ್ಯದೆಲೆ, ತುಳಸಿ, ಆಮೇಲೆ ಮೆಂತೆ, ಕಲೋಂಜಿ, ನೆಲ್ಲಿಕಾಯಿ, ಅಲೋವೆರಾ ಇವೆಲ್ಲನೂ ಹಾಕಿ ಆಲ್ರೆಡಿ ಕುದಿಸಿದ್ನಿ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಲ್ರೆಡಿ ಕುದಿಸೀನಿ ಈಗ ಎಣ್ಣೆನ. ಸೊ ಈಗ ಇದನ್ನು ಆ್ಯಡ್ ಮಾಡತ್ತೀನಿ. ಇಷ್ಟೊತ್ತು ಗ್ರೀನ್ ಇದ್ದಿದ್ದು ಆಯಿಲ ನಾ ಈಗ ಹಾಕತ್ಲೇ ಇದೆ ಫುಲ್ ಬ್ಲ್ಯಾಕ್ ಆಗ್ತೈತೆ ನೋಡ್ರಿ ಈ ವಸ್ತು ಈ ಉಳಿದದ್ದು ಎಲ್ಲಿಗೂ ಈ ಎಲ್ಲಿಗೂ ಏನು ಡಿಫ್ರೆನ್ಸ್ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗತ್ತೈತಿ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡೋಣ ಅನ್ಕೋತೀನಿ. ಸೊ ಈ ಹೇರ್ ಆಯಿಲ್ ಅಂತೂ ಮಸ್ತ್ ಅಂದ್ರೆ ಮಸ್ತ್, ನಿಮ್ಗೆ ಎಲ್ಲರಿಗೂ ಬೆನಿಫಿಟ್ ಕೊಡೋದೈತಿ. ಸೊ ಯಾರ್ಯಾರಿಗೆಲ್ಲ ಆರ್ಡ್ರ್ ಮಾಡ್ಕೊಳ್ಳೋದೈತಿ ಆರ್ಡ್ರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.